ಮಾಯಾ, ಅಳ್ತಿದ್ಯಾ ನೀನು? ನಂಗಾದ್ರೂ ನಿಜ ಹೇಳು ಮಾಯಾ. ಶ್ರುತಿ, ಫಸ್ಟ್ ಆಫ್ ಆಲ್ ನನ್ ಮಾಯಾ ಅಲ್ವೇ ಅಲ್ಲ, ಮಹತಿ ಆಗಿರೋ ನನ್ನ ಮದುವೆ ಆದಾಗಿಂದ ನನ್ ಗಂಡ ಸೆಕ್ಷುಯಲಿ ಟಾರ್ಚರ್ ಕೊಡ್ಬೇಕಾದ್ರೆ ಸುತ್ತಿಗೆ ತಗೊಂಡು ಒಂದು ಕೊಟ್ಟೆ ಅಷ್ಟೇ. ಮಾಯಾ ಹಾಗ್ ಮಾತಾಡ್ಬಿಡ್ವೆ, ಭಯ ಆಗ್ತಿದೆ. ಮಾಯಾ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ್ಲು. ಇಲ್ಲಿ ಕೂತಿರೋದು, ನಿನ್ ಜೊತೆ ಮಾತಾಡ್ತಿರೋದು, ನನಗೀಗ ಎಲ್ಲ ಕೊಟ್ಟಿರೋ ಮಹತಿ. ಇವತ್ತ ಕೋರ್ಟಲ್ ಕೂತ್ಕೊಳ್ಳೋದು ಮಹತಿನೇ. ಸರಿ, ಅಟ್ಲೀಸ್ಟ್ ಈ ವಿಷಯ ಲಾಯರ್ಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಮಹತಿಗೋಸ್ಕರ ಫೈಟ್ ಮಾಡಕ್ ಮುಂದೆ ಬಂದಿರೋ ಏಕೈಕ ಲಾಯರ್ ಇದಾರಲ್ಲ, ಅವರು ಕೂಡ ಮಹತಿಗೋಸ್ಕರನೇ ಫೈಟ್ ಮಾಡ್ತಾರೆ. ಸರ್ ಬಂದಿದ್ದಾರೆ, ಹೊರಡಿ. ನೀನೇನು ಹೆದರ್ಕೋಬೇಡ. ಆ ಮಾಯಾ ಮರ್ಡರ್ ಕೇಸ್ ಹಾಕಿದ್ರೆ ಗೆದ್ಬಿಡ್ತಿದ್ಲೇನೋ. ಆ CCTV ಫುಟೇಜ್ ನೋಡಿ ಮ್ಯಾರಿಟಲ್ ರೇಪ್ ಕೇಸ್ ಹಾಕ್ಬಿಟ್ಟಿದ್ದಾಳೆ. ಮ್ಯಾರಿಟಲ್ ರೇಪ್ ಕೇಸ್ ಇನ್ನೂ ಲೀಗಲೈಸ್ ಆಗಿಲ್ಲ. ಕೇಸ್ನ ಟೋಟಲ್ ಆಗಿ ಹಿಂಗೆ ನಮ್ ಕಡೆ ತಿರ್ಗಿಸ್ಬಿಡ್ತೇನೆ. ಎದುರುಗಡೆ ಬರೋನು ಎಷ್ಟೇ ದೊಡ್ಡ ಕಿಲಾಡಿ ಆದ್ರೂ ಈ ಕೇಸ್ನ ಬಿಟ್ಟು ಕೋರ್ಟಿಂದ ಓಡ್ ಹೋಗ್ತಾ ಇರಬೇಕು. ನಾವು ವಾದ ಮಾಡೋದಕ್ಕೆ ಹೆದರ್ಕೊಂತಾನೆ, ಇಲ್ಲ ನಾವಿರೋದಕ್ಕೆ ಹೆದರ್ಕೊಂತಾನೆ. ಎರಡಕ್ಕೂ ಹೆದರ್ಲಿಲ್ಲ ಅಂದ್ರೆ ನನ್ನ ನೋಡಿ ಉಸಿರೇ ಬರ್ಲಿಲ್ದಂಗೆ ಓಡೋಗ್ತಾನೆ. ಆ ಮಾಯಾ ಬುದ್ಧಿವಂತೆ ಅನ್ಕೊಂಡಿದ್ದಾಳೆ. ಇನ್ ಪೂರ್ತಿ ಲೈಫಲ್ಲಿ ಅವಳ ಮುಖದಲ್ಲಿ ನಗು ಅನ್ನೋದೇ ಇರೋದಿಲ್ಲ. ಇಲ್ಲಿವರೆಗೂ ನಾನು ಯಾರ್ಯಾರಿಗೋಸ್ಕರನೂ ವಾದಿಸಿದ್ದೀನಿ. ಇವಾಗ ನನ್ನ ಫ್ರೆಂಡ್ನ ಮಗನಿಗೋಸ್ಕರ. ಅವಳ ಹಿಂದೆ ಯಾರೇ ಇದ್ರೂ ಕೂಡ ಈ ಕೇಸು ನಮ್ದೇ. ತುಂಬಾ ದಿನದಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್. ಅದಕ್ಕೆ ಅವ್ರು ಹೈದರಾಬಾದಿಗೆ ಹೋದಾಗ ಮನೇಲಿ CCTV ಕ್ಯಾಮೆರಾ ಫಿಟ್ ಮಾಡಿಸ್ದೆ ಸರ್. ಮನೆಗೆ ಬರ್ತಿದ್ದ ಹಾಗೆ ಯಾವಾಗಿಂತಾರನೇ ಸೆಕ್ಸಿಗೆ ಫೋರ್ಸ್ ಮಾಡಿದ್ರು ಸರ್. ಇವಾಗ ಬೇಡ, ನಾನು ಪೀರಿಯಡ್ಸ್ ಅಲ್ಲಿದ್ದೀನಿ ಅಂತ ಹೇಳ್ದೆ. ಆದ್ರೂ ಕೇಳ್ತೇನೆ ನನ್ನ ಮೈ ಮೇಲೆ ಬಿದ್ಬಿಟ್ರು ಸರ್. ನಾನು ಬೇಡ ಅಂತಿದ್ದಕ್ಕೆ ಫ್ಲವರ್ ವಾಸ್ ತಗೊಂಡು ತಲೆ ಮೇಲೆ ಹೊಡೆದ್ರು ಸರ್. ಗೋಡೆಗೆ ತಳ್ಳಿ ಕತ್ತೆ ಎಸ್ಕಿದ್ರು, ಡೈನಿಂಗ್ ಟೇಬಲ್ ಮೇಲೆ ಬೀಳ್ಸಿದ್ರು. ಯಾವತ್ತಿಂದನೂ ಹೀಗೆ ನಡೀತಾ ಇದೆ. ನಾನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲೇ ಇದ್ದ ಹ್ಯಾಮರ್ ತಗೊಂಡು ತಲೆ ಮೇಲೆ ಹೊಡೆದೆ ಸರ್. ಮಾತಿಯವರೇ, ಯು ಮೇ ಲೀವ್ ನೌ. ನೋಡಿದ್ರೆ ಇವರ ಹೊನರ್, ಸೆಕ್ಷುವಲ್ ಪೋರ್ಟ್ ಆಗಿರೋ ರಾಜ್ಕುಮಾರ್ ಓದಿಗೆ ಸಂಸ್ಕಾರಕ್ಕೆ ಇರೋ ದೂರನ ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಹೆಂಡತಿ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡದೆ ಕೇವಲ ಸೆಕ್ಸ್ಗೋಸ್ಕರ ಅವಳ ಮೇಲೆ ದೌರ್ಜನ್ಯ ಮಾಡೋದು ತುಂಬ ಹೀನವಾಗಿರೋ ಪರಿಸ್ಥಿತಿ. ಅದಕ್ಕೆ ಅದನ್ನ ರೇಪ್, ಅನ್ಯಾಚುರಲ್ ಸೆಕ್ಸ್, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿ ಕಠಿಣವಾಗಿ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಬ್ಜೆಕ್ಷನ್. ಮುಗೀತಾ ಸರ್? ಇಲ್ಲ ಅಂದ್ರೆ ಈ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬು ಅಂತ ಏನಾದ್ರೂ ಇದೆಯಾ? ಆರ್ಡರ್ ಆರ್ಡರ್ ಆರ್ಡರ್. ವಿಶ್ವ ಅವರು ತುಂಬಾ ದೊಡ್ಡ ಮೊನೋಲಾಗ್ನೆ ಕಲ್ಕೊಂಡ್ ಬಂದಿದ್ದಾರೆ ಯುವರ್ ಆನರ್. ತುಂಬಾ ಚೆನ್ನಾಗಿ ಮಾಡ್ಯುಲೇಷನ್ ಮಾಡಿ ಹೇಳ್ತಿದ್ದಾರೆ. ನಾವು ಕಮಿಂಗ್ ಟು ದ ಪಾಯಿಂಟ್. ಇವತ್ತು ನಮ್ಗೆ ಒಂದು ಒಳ್ಳೆ ಸಿನಿಮಾ ನೋಡೋ ಅವಕಾಶ ಸಿಕ್ತು. ಮಾಯಾ ಟಿವಿಯಲ್ಲಿ ಮಹತಿ ಅವರಿಂದ ನಿರ್ದೇಶಿಸಲ್ಪಟ್ಟ ಅದ್ಭುತವಾದ ಡಬ್ಬಿಂಗ್ ಸಿನಿಮಾ ಶ್ರೀ ಲಕ್ಷ್ಮೀ ಗಣಪತಿ ಫಿಲಮ್ಸ್. ಮೂಕಿ ಭಾಷೆಯಿಂದ ಕನ್ನಡ ಭಾಷೆಗೆ ತುಂಬಾ ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದಾರೆ. ಅವಮ್ಮ ತಬ್ಲಾ ತೋರಿಸಿದ್ರಂತೆ, ಈ ಒಬ್ಬ ತಾದಿಂತೋ ಮಾಡಿದ್ರಂತೆ. ಅದೇನಂದ್ರೆ ಡಾಕ್ಟರು ಜೋಕ್ ಬರೆದ್ರೆ ಮೆಡಿಕಲ್ ಶಾಪ್ ಅವನ್ ಒಬ್ನೇ ನಕ್ನಂತೆ. ಹಂಗಾಯ್ತು ಈ ವ್ಯವಹಾರ. ಗುಡ್ ಜಾಬ್ ಮಹತಿ ಅವರೇ. ಡಬ್ಬಿಂಗ್ ಅಲ್ಲಿ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ. ಮೈ ಬ್ಲೆಸ್ಸಿಂಗ್ಸ್ ಆರ್ ಆಲ್ವೇಸ್ ವಿತ್ ಯು.
ಕಿವಿ ಕೇಳಿಸಿದ್ದು ನಮ್ದೇ ಇರುವಾಗ ಕಣ್ಣಿಗೆ ಕಾಣಿಸಿದಾದ್ರೂ ನಂಬಲೇಬೇಕು ಯುವರ್ ಹಾನರ್. ಆ ವಿಡಿಯೋ ನೋಡಿದ್ರೆ ನಿಮಗೆ ನಿಜ ಗೊತ್ತಾಗುತ್ತೆ ಯುವರ್ ಹಾನರ್. ಹಾಗೆ ಇನ್ನೊಂದು ವಿಷಯ ಯುವರ್ ಹಾನರ್, ವಸಿಷ್ಠ ಅವರಲ್ಲಿ ಒಳ್ಳೆ ಕಾಮಿಡಿಯನ್ ಇದ್ದಾನೆ. ಸೌಂಡ್ ಎಫೆಕ್ಟ್ ಇಲ್ಲದೆ ಕೂಡ ಚೆನ್ನಾಗಿ ನಗಿಸ್ತಾ ಇದ್ದಾರೆ. ಬಾ, ಕಾಮಿಡಿಯನ್ ಆಗಿ ಒಳ್ಳೆ ಫ್ಯೂಚರ್ ಇದೆ ಸರ್ ನಿಮ್ಗೆ. ವಸಿಷ್ಠ, ಆನರ್, ಐ ಆಮ್ ಸಾರಿ ಯುವರ್ ಆನರ್. ಇವಾಗವರೆಗೂ ನಾವು ಕೇಳಿದ್ದೇ ಬೇರೆ, ಅಲ್ಲಿ ನಡೆದಿರೋದೇ ಬೇರೆ. ವಿಡಿಯೋ ಪ್ಲೀಸ್. ಹೈದರಾಬಾದಿಂದ ಬಂದಿರೋ ನನ್ನ ಕ್ಲೈಂಟ್ ರಾಜ್ಕುಮಾರ್ ಎಂದಿನಂತೆ ತನ್ನ ಹೆಂಡತಿ ಜೊತೆ ಸಲಿಗೆಯಿಂದ ಇರೋಕ್ ನೋಡ್ದ. ಪಾಪ ಅಮಾಯಕ ಅವನು. ಇಷ್ಟೆಲ್ಲ ಪ್ಲಾನ್ ಮಾಡಿ CCTV ಕ್ಯಾಮ್ರಾ ಎಲ್ಲಿದೆ ಅನ್ನೋದು ಸಹ ಅವನಿಗೆ ಗೊತ್ತಿಲ್ಲ. ಪ್ರೀತಿಯಿಂದ ಅವಳ ಹತ್ರ ಬರೋಣ ಅಂತ ನೋಡ್ತಿದ್ದ. ಅವಳು ತಮಾಷೆ ಮಾಡ್ತಿದ್ದಾಳೆ ಅನ್ಕೊಂಡಿದ್ದ. ಆದ್ರೆ ಮಹತಿ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ನಿಮ್ ಇಡೀ ಕುಟುಂಬನ ರೋಡಿಗೆ ತರ್ತೀನಿ ಅನ್ನೋ ಬೆದರಿಕೆನ ಹಾಕಿದ್ಲ ಅವಳು. ಈ ಮಾತನ್ನ ನಮ್ ಕ್ಲೈಂಟ್ ರಾಜ್ಕುಮಾರ್ಗೆ ಕೇಳೋಕಾಗ್ಲಿಲ್ಲ. ಸಿಟ್ನಿಂದ ಫ್ಲವರ್ ವಾಸಿಂದ ಹೊಡಿತಾರೆ. ಅದನ್ನ ಕಂಟ್ರೋಲ್ ಮಾಡ್ತಾ ಏನಕ್ಕೆ ಇವಳು ಈಗ ಆಡ್ತಾ ಇದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಸುತ್ತಿಗೆಯಿಂದ ಬಲವಾಗಿ ತಲೆ ಮೇಲೆ ಹೊಡೆದು ಅವ್ರ ಜಾ ಲೈನ್ ಡ್ಯಾಮೇಜ್ ಆಗೋ ತರ ಫೇಸ್ ಮೇಲೆ ಹೊಡಿತಾರೆ. ಯುವರ್ ಆನರ್, ಇವಾಗ ನನ್ನ ಕ್ಲೈಂಟ್ ರಾಜ್ಕುಮಾರ್ ಮಾತಾಡದೇ ಇರೋ ಪರಿಸ್ಥಿತಿಲಿದ್ದಾರೆ. ಅದಕ್ಕೆ ಅಲ್ಲಿ ನಡೆದಿರೋದನ್ನ ಲಿಖಿತ ಪೂರ್ವಕವಾಗಿ ಅವರೇ ಬರೆದಿದ್ದಾರೆ. ಅದನ್ನ ಕೋರ್ಟ್ ಮುಂದೆ ಮೊದಲೇ ಸಬ್ಮಿಟ್ ಮಾಡಲಾಗಿದೆ. ಅಬ್ಜೆಕ್ಷನ್ ಯುವರ್ ಆನರ್. ಮಹತಿ ಡಬ್ಬಿಂಗ್ ಮಾಡುದು ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಮತ್ತೀಗ ಇವ್ರು ಏನ್ ಮಾಡ್ತಾ ಇದ್ದಾರೆ? ಅಷ್ಟು ಕಾಲ ನಡೆದಿದ್ದಲ್ಲ ಯುವರ್ ಆನರ್. ಅರೆ ಬೇಡ ಅಂತ ಹೇಳಿದ ಮೇಲೂ ಕೂಡ ಬಿಡದೆ ರಾಜ್ಕುಮಾರ್ ಮಹತಿ ಮೇಲೆ ದಾಳಿ ಮಾಡಿದ್ದಾನೆ. ಎದುರುಗಡೆ ಇರೋ ವ್ಯಕ್ತಿ ಬೇಡ ಅಂತ ಹೇಳಿದ್ರು ಕೂಡ ಸೆಕ್ಷುವಲ್ ಡಿಸೈರ್ನ ತಡ್ಕೊಳ್ದೆ ದಾಳಿ ಮಾಡಿದೆ ಅದನ್ನ ರೇಪೇ ಅಂತ ಹೇಳ್ತಾರೆ. ಅದು ಸ್ವಂತ ಹೆಂಡತಿ ಆಗ್ಲಿ ಬೇರೆಯವರಾಗ್ಲಿ ಪ್ರಾಸ್ಟಿಟ್ಯೂಟ್ ಆಗಿದ್ರು ಕೂಡ ಅದನ್ನ ರೇಪೇ ಅಂತಾರೆ. ಇದು ನಿಮ್ಮ ಅಭಿಪ್ರಾಯ ಅಲ್ಲ ರೀ, ಸಿನಿಮಾ ಡೈಲಾಗ್. ಇಷ್ಟು ಮಾಡೋ ಬದಲು ಆ CCTV ಫುಟೇಜ್ನೆಲ್ಲ ಬಿಟ್ಬಿಟ್ಟು ಆ ಪೆನ್ ಡ್ರೈವ್ ಅಲ್ಲಿ ವಕೀಲ್ ಸಾಬ್ ಸಿನಿಮಾನ ಹಾಕಿ ಕೊಡ್ಬೋದಿತ್ತಲ್ಲ, ನಿನ್ ಕೆಲ್ಸ ಆಗ್ತಿತ್ತು. ಹಾಗಾದ್ರೆ ನೋ ಮೀನ್ಸ್ ನೋ ಅನ್ನೋ ಸಿನಿಮಾಗಳಲ್ಲಿ ಹೆಣ್ಮಕ್ಳು ಆಡೋ ಮಾತುಗಳಲ್ಲಿ ಅರ್ಥನೇ ಇರಲ್ಲ ಅಂತ ಹೇಳ್ತಾರೆ. ಏನು ನಂಬೋದು? ರೇಪ್ ಅನ್ನೋ ಪದನ್ನ ಎಷ್ಟು ಅಮಾನುಷವಾಗಿ ಬಳಸ್ತಾರೆ. ರೇಪ್ ಅಂದ್ರೆ ಏನು? ಒಬ್ಬ ಕಲ್ಪ್ರಿಟ್ ಬಂದು ವಿಕ್ಟಿಮ್ ಮೇಲೆ ದಾಳಿ ಮಾಡಿ ಫಿಸಿಕಲ್ ಆಗಿ ಡ್ಯಾಮೇಜ್ ಮಾಡಿ ಮೆಂಟಲಿ ಅಬ್ಯೂಸ್ ಮಾಡ್ಬಿಟ್ಟು ತನ್ನ ಆಸೆಗಳನ್ನು ತಾನು ತೀರಿಸಿಕೊಳ್ಳೋ ಒಂದು ಪ್ರಕ್ರಿಯೆ ಅಲ್ಲ. ಈ ರೇಪ್ ಅನ್ನೋ ಪದಾನ ಒಂದು ಪವಿತ್ರವಾದ ರಿಲೇಶನ್ಶಿಪ್ ಅಲ್ಲಿ ಬಳಸಕ್ಕೆ ಹೇಗಾದ್ರೂ ಮನಸ್ಸು ಬರುತ್ತೆ ಇವ್ರ. ಹೆಂಡತಿಯ ಎಲ್ಲ ಆಸೆಗಳನ್ನು ತೀರ್ಸೋದು ಗಂಡನ ಜವಾಬ್ದಾರಿ. ಹಾಗೆ ಗಂಡನ ಆಸೆನ ಹೆಂಡತಿ ತೀರ್ಸೋದು ಅವಳ ಜವಾಬ್ದಾರಿ. ಸರಿ ಸರ್, ನೀವ್ ಹೇಳಿದ್ದೆ ಕರೆಕ್ಟ್ ಅಂತ ಅಂದ್ಕೊಳ್ಳೋಣ. ಬೆಳಿಗ್ಗೆನೆ ಎದ್ದು ಕಾಫಿ ಕೊಡೋದು, 3 ಹೊತ್ತು ಊಟ ಹಾಕೋದು, ಮನೆಗೆ ಚೆನ್ನಾಗಿ ನೋಡ್ಕೊಳ್ಳೋದು, ರಾತ್ರಿ ಸುಖ ಬೇರೆ ಕೊಡೋದು, ಇದು ಹೆಂಡತಿ ಕೊಟ್ಟಿರೋ ಜವಾಬ್ದಾರಿ. ಅದಕ್ಕೆ ಈ ಗಂಡ ಸಾಕೋದು, ಸಂಪಾದನೆ ಮಾಡೋದು, ದುಡ್ಡು ಕೊಡೋದು, ಪ್ರೀತಿ ಮಾಡೋದು ಇವೆಲ್ಲ ಹೆಂಡತಿ ಕೊಡೋ ಸಂಬಳ. ಅಷ್ಟೇ ಅಲ್ವಾ ಸರ್? ಅಷ್ಟೇ ತಾನೆ? ಎಸ್, ಯು ಆರ್ ರೈಟ್. ಓಕೆ, ಅದೇ ರೈಟ್ ಆಗಿದ್ರೆ, ಅದೇ ರೈಟ್ ಅಂತ ಹೇಳಿದ್ರೆ ಅವಳು ಮಾಡೋ ಕೆಲಸನೇ ಅವಳಿಗೆ ವೃತ್ತಿ ಆಗುತ್ತೆ, ಅವಳಿರೋ ಮನೆನೇ ಅವಳಿಗೆ ಆಫೀಸ್ ಆಗುತ್ತೆ. ಅವಳು ಮನೆಯಲ್ಲೇ ಬೇಡ ಬೇಡ ಅಂತ ಹೇಳಿದ್ರು ಮೈ ಮೇಲೆ ಬೀಳೋ ಇಂಥ ನನ್ನ ಮಕ್ಳು ಈ ಮಹಾನ್ ಭಾವನೆ ಆಫೀಸಲ್ಲಿ ಬಾಸ್ ಆಗ್ತಾನೆ. ಮತ್ತೆ ಈ ಸಿಚುವೇಶನ್ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ಆಫೀಸ್ ಅಂತ ಹೇಳ್ತಾರೆ. ಅದು ಕೂಡ ತಪ್ಪೇ, ಅದು ಕೂಡ ತಪ್ಪೇ. ಸರ್ಗೆ ಮತಿ ಭ್ರಮಣೆ ಆಗಿದೆ ಅನ್ಸುತ್ತೆ. ಅವ್ರು ಏನು ವಾದಿಸ್ತಿದ್ದಾರೆ ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ. ಹೇಗಾದ್ರೂ ಮಾಡಿ ನಮ್ ಕ್ಲೈಂಟ್ ರಾಜ್ಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಹಠ ಅವರಲ್ಲಿ ಕಾಣಿಸೋದ್ ಬಿಟ್ರೆ ನನ್ಗೇನು ಲಾಜಿಕ್ ಕಾಣಿಸ್ತಿಲ್ಲ ಇವರ. ಅಬ್ಜೆಕ್ಷನ್. ಕೂತ್ಕೊಳ್ಳಯ್ಯ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಿಸ್ಟರ್ ವಸಿಷ್ಠ, ನೀವು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಯುವರ್ ಆನರ್.